ಯಾವ್ದಾದ್ರು ನಿಮ್ಮ ಹತ್ರ ಒಂದು ಸಿಮ್ ಕಾರ್ಡ್ ಇರುತ್ತೆ, ಆದರೆ ನೀವು ಅದನ್ನು ಓಪನ್ ಮಾಡಿ ನೋಡಿದ್ದೀರಾ? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇನ್ಫೋ ಯೂಟ್ಯೂಬ್ ಚಾನಲ್. ನೀವು ಯಾವತ್ತಾದ್ರೂ ನಿಮ್ಮ ಹತ್ರ ಇರುವಂಥ ಒಂದು ಸಿಮ್ ಕಾರ್ಡ್ನ ನೀವು ಓಪನ್ ಮಾಡ್ಬಿಟ್ಟು ನೋಡಿದ್ದೀರಾ? ನೋಡಿಲ್ಲ ಅಂತ ಅನ್ಸುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ಯಾವ ರೀತಿ ಎಲ್ಲ ವಿಷಯಗಳಿದೆ ಇದ್ರ ಜೊತೆಗೆ ನಿಮಗೆ ವಿಷಯಗಳನ್ನೆಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಏನಪ್ಪ ಅಂತಂದರೆ ನಿಮ್ಮ ಹತ್ರ ಈಗ ಸಿಮ್ ಕಾರ್ಡ್ ಇದೆ. ಅದನ್ನು ಓಪನ್ ಮಾಡಿದರೆ ನಿಮಗೆ ಈ ರೀತಿ ನೋಡ್ಕೊಬೋದು. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಈ ರೀತಿ ನಿಮಗೆ ಖಾಲಿ ಕಾಣಿಸುತ್ತೆ. ಓಪನ್ ಮಾಡಿದ್ರೆ ನಾನು ಆಗಲೇ ಓಪನ್ ಮಾಡಿಬಿಟ್ಟಿದ್ದೀನಿ. ನಿಮಗೀಗ ಕ್ಲೀನಾಗಿ ತೋರಿಸೋದಕ್ಕಾಗೋದಿಲ್ಲ, ಏನಿಲ್ಲ. ನೀವು ನಿಮ್ಮ ಹತ್ರ ವೇಸ್ಟ್ ಇದೆ ಅಂತಂದರೆ ಓಪನ್ ಮಾಡಿ. ಸುಮ್ಮನೆ ನಿಮ್ಮ ಹತ್ರ ಇರುವಂಥ ಒಂದು ಇದೆಲ್ಲ ನೀವು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಈ ರೀತಿ ಇದೆಯಲ್ಲ, ನಿಮಗೆ ಇದನ್ನು ಓಪನ್ ಮಾಡ್ಕೊಳ್ಳಿ. ನಿಮಗೆ ಈಗ ಈ ರೀತಿ ನಿಮಗೊಂದು ಕಾಣಿಸುತ್ತೆ, ಅಲ್ಲಿ ಒಂದು ರೀತಿ ಇಲ್ಲಿ ಕಾಪರ್ ರೀತಿ ಇರುವಂಥದ್ದು. ಅದಾದಮೇಲೆ ನಿಮಗೆ ಇದರೊಳಗೆ ಎಷ್ಟೊಂದು ಪಾರ್ಟ್ಸ್ಗಳು ನಿಮಗೆ ಕಾಣಿಸ್ತಾ ಹೋಗುತ್ತೆ. ಅದು ನಿಮಗೆ ಮ್ಯಾಕ್ರೋಶಾಟ್ಸ್ನ ನಾನು ನಿಮಗೆ ಫೋಟೋ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಕಾಣೋದಿಲ್ಲ ಅಂತ ಹೇಳ್ಬೋದು. ಈ ರೀತಿ ಇರುತ್ತೆ ನಿಮಗೆ. ಇದು ನಿಮಗೆ ಯಾವ ರೀತಿ ಸಿಮ್ಮು ಬಂದಿದ್ದು, ಮತ್ತು ಅದರ ಜೊತೆಗೆ ನಿಮಗೆ ಯಾವಾಗ ಈ ರೀತಿ ಅದು ಹೊಸ ಸ್ಮಾರ್ಟ್ಫೋನ್ಸ್ಗಳಿಗೆಲ್ಲ ಬಂದಿದ್ದು ಅಂತಂದರೆ ಈಗಿನ ತಕ್ಕಂಗೆ ಅದು ಸಿಮ್ಸ್ಗಳು ಯಾವಾಗ ಏನೇನಾಯಿತು, ಎಲ್ಲ ಚೇಂಜಸ್ ಆಯಿತು, ಎಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿ ವಿಡಿಯೋನ. ನಿಮಗೆ ಒಂದು ಕ್ವಶನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಮ್ ಅಂದರೆ ಏನು? ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈಗ ನಾನೇ ಹೇಳ್ತೀನಿ ನಿಮಗೆ. ಇದು ಬಂದು ನಿಮಗೆ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್ ಅಂತ ಹೆಸರು ಬಂದು ನಿಮಗೆ ಅದರ ಹೆಸರು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವಾಗ ನೀವು ಈಗ ಫಸ್ಟ್ ಇದು ಎಲ್ಲಿ ಡೆವಲಪ್ ಆಗಿದ್ದು, ಯಾವ ರೀತಿ ಆಗಿದ್ದು ಅಂತಪ್ಪ ಅಂತಂದರೆ ನಿಮಗೆ ಇದು ಮೊದಲು ಡೆವಲಪ್ ಆಗಿದ್ದು 1991ರಲ್ಲಿ. ಯಾವಾಗಪ್ಪ ಅಂತಂದರೆ ಈಗ ನಿಮಗೆ ಸ್ಮಾರ್ಟ್ ಕಾರ್ಡ್ ಮೇಕರ್ ಅಂತ ಒಬ್ಬರು, ಅವರ ಒಂದು ಗೈಸಕ್ಕೆ ಡೇವಿರಿಯಂಟ್ ಅಂತ ಏನಾಗಿದೆ, ಅವರು ಕಾಯಿನ್ ನಿಮಗೆ ಹೆಸರು ಕೂಡ ನೋಡ್ಕೊತಾ ಇದ್ದಾರೆ. ಕಾಯಿನ್ ರೀತಿ ನಿಮಗಲ್ಲೊಂದು ಹಾಕಿದ್ದಾರೆ. ಅವ್ರ ಹೆಸರು ಬಂದು ಇದು ನಿಮಗೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಅದು 300 ಸಿಮ್ ಕಾರ್ಡ್ಸ್ನ ಅವರು ಮ್ಯಾನುಫ್ಯಾಕ್ಚರ್ನ ಮಾಡ್ಕೊತಾರೆ. ಅದಾದಮೇಲೆ ನಿಮಗೆ ವೈರ್ಲೆಸ್ ಆಪ್ರೇಟರ್ ಒಬ್ಬರು ಬರ್ತಾರೆ. ಅವರು ರೇಡಿಯೋ ಲಿಂಜಾ ಅಂತ ಫಿನ್ಲ್ಯಾಂಡ್ ಬೇಸ್ಡ್ ಕಂಪ್ನಿ ಆಗಿರುತ್ತೆ ಅಂತ ಹೇಳ್ಬೋದು. ಅವ್ರು ಏನಪ್ಪ ಮಾಡ್ತಾರೆ ಅಂತಂದರೆ ಈಗ GSM ಆಪರೇಟರ್ ಆಗಿ ಅವರು ಫೌಂಡ್ನ ಮಾಡ್ತಾರೆ. ಸೆಪ್ಟೆಂಬರ್ 19, 1988ರಲ್ಲಿ ಅದನ್ನು ಅವರು ಫೌಂಡ್ ಮಾಡ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ಮಾರ್ಚ್ 27, 1991ರಲ್ಲಿ ನಿಮಗೆ ಅವರು GSM ಅಂತಂದರೆ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ಅಂತ ಇದೆ. ಅದು ಬಂದು ನಿಮಗೆ ಅವರು GSM ಫೋನ್ ಕಾಲ್ನ ನೀವು ಹೇಗೆ ಈ ರೀತಿ ನಿಮಗೆ ಈಗ ಫೋನ್ ಕಾಲ್ನ ಮಾಡ್ತೀರಾ ಒಬ್ಬರಿಂದ ಒಬ್ಬರಿಗೆ, ಆ ರೀತಿ ಅವರು ಕಂಡುಹಿಡಿತಾರೆ ಅಂತ ಹೇಳ್ಬೋದು. ರೇಡಿಯೋ ಲಿಂಜಾ ನೆಟ್ವರ್ಕ್ ಅಂತ ಬಂದು ಅದಾದಮೇಲೆ ನೆಟ್ವರ್ಕು ಓಪನ್ ಆಗಿದ್ದು ನಿಮಗೆ. ಆಮೇಲೆ ಎಲ್ಲ ಕಮರ್ಷಿಯಲ್ಗೆ ಈಗ ಹೊಸಬ್ರಾಗಿ ಈಗ ಒಬ್ಬೊಬ್ಬರೇ ಯೂಸ್ ಮಾಡೋದು ಕಮರ್ಷಿಯಲ್ ಆಗಿ. ಈಗ ನಾವು ಹೇಗೆ ಯೂಸ್ ಮಾಡ್ತಿದ್ದೀವಿ ಅದನ್ನು ಯೂಸ್ ಮಾಡೋದಂಗೆ ಮಾಡಿದ್ದು ಯಾವಾಗಪ್ಪ ಅಂತಂದರೆ ಜುಲೈ 1, 1991ರಲ್ಲಿ ಎಲ್ಲ ರೆಡಿಯಾಗಿರುತ್ತೆ. ಎಲ್ಲ ಅದನ್ನು ಈಗ ಓಪನ್ ಮಾಡಿಕೊಂಡು ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಇದನ್ನು ಡೆವಲಪ್ ಮಾಡಿದ್ದು ಕೂಡ ಫಿನ್ಲ್ಯಾಂಡ್ ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ನನ್ನ ಹತ್ರ ಇರುವಂಥ ಒಂದು ಸಿಮ್ನ ನಿಮಗೆ ತೋರಿಸ್ತೀನಿ. ಓಪನ್ ಓಪನ್ ಮಾಡಿದ್ದೀನಿ. ಯಾವ ರೀತಿ ಇರುತ್ತೆ ಅಂತ ಇವಾಗ ನೀವೇ ನೋಡ್ಕೊಳ್ಳಿ. ನಿಮಗಿಲ್ಲಿ ಈಗ ಕಾಣಿಸ್ತಾ ಇರ್ಬೋದು, ಇದು BSNL ಸಿಮ್ ಇರುವಂಥದ್ದು ನನ್ನ ಹತ್ರ. ಈಗ ನೋಡ್ತಾ ಇದ್ದೀರಲ್ಲ, ಇಲ್ಲಿರುವಂಥದ್ದು. ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಇದ್ದರೆ ನೀವು ವೇಸ್ಟ್ ಇತ್ತಪ್ಪ ಅಂತಂದರೆ ನೀವು ಓಪನ್ ಮಾಡಿ, ಇಲ್ಲ ಅಂತಂದರೆ ಮಾಡೋದಕ್ಕೆ ಹೋಗ್ಬಿಡಿ. ಈಗ ನೀವು ನೋಡ್ಕೊಬೋದು. ಇದ್ರ ಜೊತೆಗೆ ನಿಮಗೆ ಇಲ್ಲಿ ನಿಮಗೆ ಒಳಗಡೆ ಒಂದಿಷ್ಟು ನಿಮಗೆ ಏನೇನಿದೆ ಅದೆಲ್ಲ ಕಾಣಿಸ್ತಾ ಇರುತ್ತೆ ನಿಮಗೆ ಸಣ್ಣದಾಗಿ. ನಿಮಗೆ ಫೋಟೋ ತೋರಿಸ್ಕೊಡ್ತಾ ಇದ್ದೀನಿ, ಮ್ಯಾಕ್ರೋ ಫೋಟೋನ ನಿಮಗೆ. ಈಗ ಏನಪ್ಪ ಅಂತಂದರೆ ಇದರೊಳಗೆ ನಿಮಗೆ ಕಾಣಿಸೋದು ಮಾತ್ರ ಇಷ್ಟೇ. ಇದು ತುಂಬಾ ದೊಡ್ಡ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ಈ ಸಿಮ್ನೊಳಗೆ ಏನೇನಿರುತ್ತೆ ಅಂತ ನೀವು ಗೊತ್ತಿರೋದಿಲ್ಲ, ನೀವು ತಿಳ್ಕೊಂಡು ಕೂಡ ಇರೋದಿಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಏನಪ್ಪ ಅಂತಂದರೆ 64 ಕಿಲೋಬೈಟ್ಸ್ ನಿಮಗೆ ಸ್ಟೋರೇಜ್ ಮೆಮೊರಿ ಇರುತ್ತೆ. ಅದರ ಜೊತೆಗೆ CPU ಇರುತ್ತೆ. ಮೆಮೊರಿ ಕಾರ್ಡ್ ಅಂತಂದರೆ ಈಗ ನಾವು ಹೇಗೆ ಯೂಸ್ ಮಾಡ್ತೀವಿ ಅದೇ ರೀತಿ ಅದು ಸಣ್ಣದೊಳಗೆ ನಿಮಗೆ ಮೆಮೊರಿ ಕಾರ್ಡ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಈಗ ನೀವು ಫೋನ್ ಮಾಡ್ತೀರಲ್ವಾ, ಫೋನ್ ಕಾಂಟ್ಯಾಕ್ಟ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ನೀವು ಒಂದೊಂದು ಟೈಮು ನಿಮ್ಮ ಒಂದು ಫೋನ್ಗೆ ಸೇವ್ ಮಾಡ್ತೀರಾ ನಂಬರ್ನ, ಇಲ್ಲ ಅಂತಂದರೆ ಈಗ ಸಿಮ್ನೊಳಗೆ ನೀವು ಸೇವ್ ಮಾಡ್ಕೊತೀರಾ ಅಂತ ಹೇಳ್ಬೋದು. ಅದರಲ್ಲಿ ಏನಪ್ಪ ಅಂತಂದರೆ ಇದು ಬಂದು ನಿಮಗೆ ಇದರೊಳಗೆ ಮೆಮೊರಿ ಕಾರ್ಡ್ ಇರುತ್ತೆ ಅಂತ ನಾನು ಹೇಳಿದೆ ಆವಾಗಲೇ. ಈ ಸಿಮ್ನೊಳಗೆ ನೀವು ಕಾಣಿಸ್ತಿದೆಯಲ್ಲ, ಇಲ್ಲಿ ನಿಮಗೆ ಮೆಮೊರಿ ಕಾರ್ಡ್ ಕೂಡ ಇರುತ್ತೆ. ಇದರೊಳಗಡೆ ಮೆಮೊರಿ ಚಿಪ್ ಇರುತ್ತೆ. ಇದು ಫುಲ್ಲಾಗಿ ನಿಮಗೆ
ಇದು ಬಂದಿರುವಂಥದ್ದು ಇದು ಮೇಡ್ ಆಫ್ ಪ್ಲಾಸ್ಟಿಕ್ ಆಗಿರುತ್ತೆ. ಇದು ನಿಮಗೆ ಸಿಲಿಕಾನ್ ಚಿಪ್ ಇರುತ್ತೆ ಅಂತ ಹೇಳ್ಬೋದು. ಸಿಲಿಕಾನ್ ಯೂಸ್ ಮಾಡಿಬಿಟ್ಟು ಮ್ಯಾನುಫ್ಯಾಕ್ಚರ್ನ ಮಾಡಿರ್ತಾರೆ. ಇದರೊಳಗೆ ನಿಮಗೆ 250 ಕಾಂಟ್ಯಾಕ್ಟ್ಸ್ ನೀವು ಸೇವ್ ಮಾಡ್ಬೋದು, ಅಷ್ಟು ಮೆಮೊರಿ ಇದೆ ನಿಮ್ಗೆ. ಇದರಲ್ಲಿ 250 ಕಾಂಟ್ಯಾಕ್ಟ್ಸ್ ನೀವು ಸೇವ್ ಮಾಡಿರಲ್ಲ, ಮಾಡಿದ್ರೆ ನೀವು ಕಮೆಂಟ್ ಮಾಡಿ, ಅಷ್ಟೊಂದು ನಂಬರ್ ಕೂಡ ಇರೋದಿಲ್ಲ ಅಂತ ಅನ್ಸುತ್ತೆ. ಇದು ನಿಮಗೆ 54 SMS ಸೇವ್ ಮಾಡ್ಕೊಳ್ಳುವಂಥ ಒಂದು ಕೆಪಾಸಿಟಿ ಇದೆ ಅಂತ ಹೇಳ್ಬೋದು. 250 ಕಾಂಟ್ಯಾಕ್ಟ್ಸ್ ಜೊತೆಗೆ 54 SMS ಇದು ಸೇವ್ ಮಾಡಿ ಇಟ್ಕೊಳ್ಳುತ್ತೆ ಅದರ ಒಂದು ಸಿಮ್ ಕಾರ್ಡ್ನಲ್ಲಿ. 2010ರಲ್ಲಿ ನಿಮಗೆ ಈ ರೀತಿ ಸಿಮ್ನ ನೀವು ಕಟ್ ಮಾಡಿಬಿಟ್ಟು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದು ಆ ಟೈಮಲ್ಲಿ 2010ರಲ್ಲಿ ಈ ರೀತಿ ನೀವು ಯೂಸ್ ಮಾಡ್ಕೊಂಡಿದ್ದು. ನಾವು ಇವತ್ತಿಗೆ ಬಂದರೆ ನಾವು 7 ಬಿಲಿಯನ್ ನಿಮಗೆ ಡಿವೈಸಸ್ಗಳು ಈ ಸಿಮ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಕಾರ್ಡ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ನಲ್ಲಿ ನಿಮಗೆ 5.4 ಬಿಲಿಯನ್ ಕಾರ್ಡ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳ್ಬೋದು ಗ್ಲೋಬಲಿ. ಅಂತಂದ್ರೆ ಹೊರ ದೇಶಗಳಲ್ಲಿ 2016ರಲ್ಲಿ ನಿಮಗೆ $6.5 ಬಿಲಿಯನ್ ಗಟ್ಟಲೆ ಇದು ರೆವೆನ್ಯೂನ ಸಿಕ್ಕಿತ್ತು ಅಂತ ಹೇಳ್ಬೋದು. ಅಂತಂದ್ರೆ ಅಷ್ಟು ಲಾಭನ ಮಾಡಿತ್ತು ಈ ಸಿಮ್ ಕಾರ್ಡ್ನಲ್ಲಿ. ಈಗ ನಾವು 2020ಕ್ಕೆ ಬಂದ್ರೆ ನಿಮ್ಗೆ ಮಾರ್ಕೆಟ್ ಸಿಮ್ ಕಾರ್ಡ್ ಮ್ಯಾನುಫ್ಯಾಕ್ಚರ್ ಬಂದು ನಿಮ್ಗೆ 20 ಅಂತಂದ್ರೆ 20 ಮಿಲಿಯನ್ ನಿಮ್ಗೆ ಸೆಲ್ಯುಲಾರ್ ನೆಟ್ವರ್ಕ್ ಡಿವೈಸಸ್ಗಳು 2020ರಲ್ಲಿ ಇದೆ ಅಂತ ಹೇಳ್ಬೋದು. ಮತ್ತೆ ಈಗ ಸಾಕಷ್ಟು ನಿಮ್ಗೆ ಒಂದಿಷ್ಟು ಜನ ಎಂಬೆಡೆಡ್ ಸಿಮ್ ನ ಯೂಸ್ ಮಾಡ್ತಿರ್ತಾರೆ, ಅಂತಂದ್ರೆ ಈ ಸಿಮ್ ಗಳನ್ನ ಯೂಸ್ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಯಾವ್ದಪ್ಪ ಅಂತಂದ್ರೆ ಹೇಗಿರುತ್ತೆ ಅಂತಂದ್ರೆ ಅದು ಸಿಮ್ ಬಂದು ನಿಮ್ಗೆ ನಿಮ್ಮ ಒಂದು ಯಾವ್ದೋ ಒಂದು ನೀವು ಈಗ ಅಫಿಷಿಯಲ್ ಆಗಿ ಸುಮ್ಮನೆ ಈಗ ನಾರ್ಮಲ್ ಯೂಸ್ ಮಾಡೋರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಈ ರೀತಿ ನೀವು ಸಿಮ್ ಟ್ರೇ ಇದೆ ಈಗ ಇರುವಂತ ಒಂದು ಸ್ಮಾರ್ಟ್ ಫೋನ್ಸ್ ಗಳಲ್ಲಿ ಈ ರೀತಿ ಸಿಮ್ ಟ್ರೇನ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ ಈಗ ನೀವು ಫೋಟೋದಲ್ಲಿ ನೋಡ್ತಿರ್ತೀರಾ ಆ ರೀತಿ ನೀವು ಸಿಮ್ ಟ್ರೇನ ಯೂಸ್ ಮಾಡ್ಬಿಟ್ಟು ಅದಕ್ಕೆ ಈಗ ಸಿಮ್ ನ ಫಿಕ್ಸ್ ಮಾಡ್ಬಿಟ್ಟು ನೀವು ಅದಕ್ಕೆ ಇನ್ಸರ್ಟ್ ಮಾಡ್ತೀರಾ ಅಂತ ಹೇಳ್ಬೋದು. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಈಗ ಈ ಸಿಮ್ ಅಂತಂದ್ರೆ ನಿಮ್ಗೆ ಸಾಕಷ್ಟು ಜನ ಏರ್ಟೆಲ್ ಅಲ್ಲಿ ಅದು ಮೊದಲನೇದಾಗಿ ಬಿಟ್ಟಿರುವಂತದ್ದು, ಏರ್ಟೆಲ್ ಅಲ್ಲೇ ಮೊದಲನೇದಾಗಿ ಇರುವಂತದ್ದು ಕೂಡ ಅವರೇ ಫಸ್ಟ್ ಅದನ್ನ ಲಾಂಚ್ ಮಾಡಿರುವಂತದ್ದು. ಈ ಸಿಮ್ ಬಂದು 2020ರಲ್ಲಿ ನಿಮ್ಗೆ ಜಾಸ್ತಿ ಜನ ಯೂಸ್ ಮಾಡ್ತಾನೆ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಈ ಸಿಮ್ ಅಂತಂದ್ರೆ ಈಗ ನಾನು ಸಿಮ್ ನ ತೋರಿಸಿದ್ನಲ್ಲ ಅದನ್ನ ನೀವು ಯೂಸ್ ಮಾಡೋ ಆಗಿರೋದಿಲ್ಲ. ಅಂತಂದ್ರೆ ಸಿಮ್ನೇ ಬೇಡ, ನಿಮ್ಗೆ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಇರುತ್ತಲ್ವಾ ಒಂದು ಚಿಪ್ ನ ಇರುತ್ತೆ ಅಳವಡಿಸಿರ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ. ಆ ಸಿಮ್ ಬಂದು ನಿಮ್ಗೆ ಅದು ನೀವು ಯಾವ ಒಂದು ನೆಟ್ವರ್ಕ್ ಯೂಸ್ ಮಾಡ್ತಾ ಇರ್ತೀರಾ ಆ ನೆಟ್ವರ್ಕ್ ಮೇಲೆ ಅವರು ಬೇಕಿದ್ರೆ ನೀವು ಅದಕ್ಕೆ ಆಕ್ಟಿವೇಶನ್ ಮಾಡಿಸ್ಕೊಬಹುದು. ಸಿಮ್ ನ ನೀವು ಅಳವಡಿಸೋ ಹಾಗಿಲ್ಲ, ಸುಮ್ಮನೆ ನೀವು ಆರಾಮಾಗಿ ನಿಮ್ಮ ಒಂದು ಫೋನ್ ಅಲ್ಲಿ ಯಾವ ರೀತಿ ಈಗ ಸಿಮ್ ಇಲ್ದಲೆ ಅದನ್ನ ವರ್ಕ್ ಮಾಡ್ಕೊಬಹುದು ಅಂತ ಹೇಳ್ಬೋದು. ನೀವು ಕೇಳಿರ್ತೀರಾ ನಮ್ಮ ಈಗ ಭಾರತದಲ್ಲಿ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ನೀವು ನಮ್ಮ ಭಾರತದಲ್ಲಿ ಬಂದ್ರೆ 91 ನಾವು ಪ್ಲಸ್ ನ ಸೇರಿಸ್ತೀವಿ. ಮೊದಲು ನಿಮ್ಗೆ ಈಗ ನೀವೇನಾದ್ರೂ ವಾಟ್ಸಪ್ ಆಗಿರ್ಬೋದು, ಯಾವುದೋ ಒಂದು ನೀವು ಈಗ ಟ್ರೂ ಕಾಲರ್ ಇರ್ಬೋದು, ಯಾವುದೋ ಒಂದು ನೀವು ವರ್ಕ್ ಮಾಡಬೇಕಾದ್ರೆ ಅದ್ರ ಜೊತೆಗೆ ನಿಮ್ಗೆ ಸ್ಟಾರ್ಟಿಂಗು ಲಾಗಿನ್ ಮಾಡ್ತೀರಲ್ವ ಅವಾಗ ನಿಮ್ಗೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ. ಅದನ್ನ ಹಾಕಿದಾಗ ಏನ್ ಮಾಡ್ತೀರಾ ಹೇಳಿ, ಫಸ್ಟ್ ನಿಮ್ಗೆ +91 ಅಂತ ಒಂದು ಆಪ್ಷನ್ ಇರುತ್ತೆ. ಆಪ್ಷನ್ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ಗಿಂತ ಮುಂಚೆ ಒಂದು ನಂಬರ್ ಕೊಟ್ಟಿರ್ತಾರೆ 91 ಅಂತ. ನಮ್ಮ ಭಾರತದಲ್ಲಿರೋರಿಗೆಲ್ಲ ಆ ರೀತಿ ನಂಬರ್ ಇರುತ್ತೆ ಅಂತ ಹೇಳ್ಬೋದು. ಬೇರೆ ದೇಶಕ್ಕೆ ನೀವು ಈಗ ಚೆಕ್ ಮಾಡ್ಕೊಳ್ರೆ ನಿಮ್ಗೆ ಕೆನಡಾಗೆ ನೀವು +1 ಇರುತ್ತೆ ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿ 91 ಇದೆ, ಕೆನಡಾದಲ್ಲಿ +1 ಇದೆ ಅಂತ ಹೇಳ್ಬೋದು. ಅದಾದ್ಮೇಲೆ ರಷ್ಯಾಗೆ ಹೋದ್ರೆ ನಿಮ್ಗೆ +7 ಇದೆ ಅಂತ ಹೇಳ್ಬೋದು. ಈ ರೀತಿ ನಿಮ್ಗೆ ಒಂದೊಂದು ದೇಶಕ್ಕೆ ಒಂದೊಂದು ತರ ನಿಮ್ಗೆ ಐಡೆಂಟಿಫಿಕೇಶನ್ ನಂಬರ್ ಇರುತ್ತೆ ಅಂತ ಹೇಳ್ಬೋದು. ನೀವು ಗಮನಿಸಿರ್ಬೋದು. ಮತ್ತೆ ಅದರ ಜೊತೆಗೆ ನಿಮ್ಗೆ ಈ ರೀತಿ ಸಿಮ್ ನಲ್ಲಿ ನಿಮ್ಗೆ ಕೆಳಗಡೆ ಒಂದಿಷ್ಟು ನಂಬರ್ ಕೂಡ ಕೊಟ್ಟಿರ್ತಾರೆ. ಇದು ನಿಮ್ಗೆ ನಮ್ಮನ್ನ ಒಂದಿಷ್ಟು ನೀವು ಈಗೇನಪ್ಪಾ ಅಂತಂದ್ರೆ ಐಡೆಂಟಿಫಿಕೇಶನ್ ನಂಬರ್ ಅಂತ ಇರುತ್ತೆ, ಅದು ನಿಮ್ಗೆ ಈ ರೀತಿ ಅವರು ನಂಬರ್ನ ಇದಕ್ಕೆ ಮೆನ್ಷನ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಇದನ್ನ ಏನ್ ಯೂಸ್ ಆಗುತ್ತೆ ಅಂತಂದ್ರೆ ನೀವು ಬೇರೆ ದೇಶಕ್ಕೆ ಹೋದ್ರೆ ನಿಮ್ಗೆ ಒಂದಿಷ್ಟು ಐಡೆಂಟಿಫಿಕೇಶನ್ ಇರುತ್ತೆ ಅಂತ ಹೇಳ್ಬೋದು. ಬೇರೆ ದೇಶದಲ್ಲಿ ನೀವು ರೋಮಿಂಗ್ ನ ನೀವು ಯೂಸ್ ಮಾಡ್ತೀರಲ್ವಾ ಆ ರೀತಿ ನೀವು ಈಗ ಬೇರೆ ಈಗ ಕರ್ನಾಟಕ ಬಿಟ್ಟು ನೀವು ಬೇರೆ ಸ್ಟೇಟ್ಗೆ ಹೋಗ್ಬೋದು, ಅಲ್ಲಿ ಒಂದೊಂದ್ ತರ ಇರುತ್ತೆ ನೆಟ್ವರ್ಕ್. ಅವಾಗ ನೀವು ರೋಮಿಂಗ್ ನ ನೀವು ಎನೇಬಲ್ ಮಾಡಬೇಕಾಗುತ್ತೆ ಸಿಮ್ ಕಾರ್ಡ್ ನಲ್ಲಿ. ಆ ರೀತಿ ಇದನ್ನ ನಿಮ್ಗೆ ಬೇರೆ ದೇಶಕ್ಕೆ ಹೋಗ್ತೀರಾ ಅಂತಂದ್ರೆ ಒಂದು ರೀತಿ ನಿಮ್ಗೆ ಹೆಲ್ಪ್ ಆಗುತ್ತೆ ಐಡೆಂಟಿಫಿಕೇಶನ್ ಮಾಡೋದಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಮೇನ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆಯಲ್ಲಿ. ಈಗ ನೀವು ನೋಡ್ಕೊಂತಾ ಇದ್ದೀರಲ್ಲ ಈ ರೀತಿ ನಾನು ಸಿಮ್ ನ ಓಪನ್ ಮಾಡ್ಕೊಂಡಿದ್ದೀನಿ. ಈಗ ನೀವು ನೋಡ್ಬೋದು ಈ ರೀತಿ ನಾನು ಅವಾಗಲೇ ತೋರಿಸ್ಕೊಟ್ಟಿದ್ದೀನಿ, ಸಿಮ್ ನ ಓಪನ್ ಮಾಡಿದ್ದೀನಿ. ಇದನ್ನ ಓಪನ್ ಮಾಡ್ಬಿಟ್ಟು ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಮೇಲೊಂದು ಗ್ಲೂನ ಹಾಕಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈಗ ಮಧ್ಯದಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ರೀತಿ ನಿಮ್ಗೆ ಸರ್ಕಲ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡು ನೀವು ನೋಡ್ಕೊಬಹುದು. ಇಲ್ಲಿ ನಿಮ್ಗೆ
ಸರ್ಕಲ್ ಕಾಣಿಸ್ತಿದೆ ಅಲ್ವಾ ನಿಮಗೆ, ಅದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ನಿಮಗೆ ಸರ್ಕಲ್ ರೀತಿ ಒಂದು ಗ್ಲೂನ ಹಾಕಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಮಧ್ಯದಲ್ಲಿ ಈಗ ನೀವು ನೋಡ್ಕೊತಾ ಇರ್ಬೋದು ಚುಕ್ ಚುಕ್ಕಿ ತರ ನಿಮಗೆ ಕಾಣಿಸ್ತಾ ಇರ್ಬೋದು. ಇದರಲ್ಲಿ ಏನಾಗಿದೆ ಅಂತಂದ್ರೆ ನಿಮಗೆ ಫೋಟೋದಲ್ಲಿ ನೋಡ್ಕೊತಾ ಇದ್ದೀರಲ್ಲ ನೀವು, ಇದ್ರೊಳಗಡೆ ನಿಮಗೆ CPU ಇರುತ್ತೆ ಮತ್ತೆ ಮೆಮೊರಿ ಇರುತ್ತೆ ಅಂತ ಹೇಳ್ಬೋದು. ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ನ ಇದು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಅದಾದ್ಮೇಲೆ ನಿಮಗೆ ಇದರಲ್ಲಿರುವಂತ ಒಂದು ನಿಮಗೆ ಪ್ರೊಸೆಸರ್ ಇರುತ್ತೆ. ಇದನ್ನ ಪ್ರೊಸೆಸರ್ ನಿಮಗೆ ವರ್ಕ್ ಮಾಡೋದಕ್ಕೆ ಪ್ರೊಸೆಸರ್ ಬೇಕೇ ಬೇಕಾಗುತ್ತೆ, ಅದೆಲ್ಲ ನಿಮ್ಗೆ ಇರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದು ಮೇಡ್ ಆಫ್ ನಿಮಗೆ ಸಿಲಿಕಾನ್ ಚಿಪ್ ಇರುತ್ತೆ ಅಂತ ಹೇಳ್ಬೋದು. ಸಿಲಿಕಾನ್ ಅಲ್ಲಿ ಯೂಸ್ ಮಾಡಿಬಿಟ್ಟು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಇದರೊಳಗೆ ನಿಮ್ಗೆ ಏನೇನು ಬರುತ್ತೆ ಅಂತಂದ್ರೆ ಈಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ರೀತಿ ನಿಮ್ಗೆ ಲೈನ್ ನಿಮ್ಗೆ ಕಾಣಿಸಿರುತ್ತೆ. ಈ ರೀತಿ ನಿಮ್ಗೆ ಲೈನ್ ಎಲ್ಲ ಇರುತ್ತಲ್ವಾ, ನೀವು ನೋಡಿರ್ತೀರ ಸಿಮ್ನ ಓಪನ್ ಮಾಡಿದಾಗ ನಿಮ್ಗೆ ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ನಿಮ್ಗೆ ಇರುತ್ತೆ. ಇದ್ರೊಳಗೆ ಏನೇನಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಆಪ್ಟಿಕಲ್ ಪ್ಯಾಡ್ ಅಂತ ಇರುತ್ತೆ. ಆಪ್ಟಿಕಲ್ ಪ್ಯಾಡ್ USB-ಗೆ ಆ ರೀತಿ ನಿಮ್ಗೆ ಒಂದೊಂದಕ್ಕೆ ಒಂದೊಂದು ನಿಮ್ಗೆ ಈಗ ಒಂದೊಂದು ಲೈನ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈ ರೀತಿ ಅದು ನಿಮ್ಗೆ ಒಂದೊಂದು ಪಾರ್ಟಿಗೆ ಅಂತಾನೆ ಸಪರೇಟ್ ಆಗಿರುತ್ತೆ. ಹಂಗಾಗಿ ಇದು ಏನು ನಿಮ್ಗೆ ಜಾಯಿನ್ ಆಗಿರೋ ತರ ನಿಮ್ಗೆ ಕಾಣಿಸ್ಬೋದು, ಆದ್ರೆ ಇದು ಪಕ್ಕದಲ್ಲಿ ಇದೆ, ಜಾಯಿನ್ ಆಗಿರೋದಿಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಏನಪ್ಪಾ ಅಂತಂದ್ರೆ GND ಅಂತ ಇರುತ್ತೆ, ಮತ್ತೆ VPP ಅಂತ ಇರುತ್ತೆ, IO ಅಂತ ಬರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಕ್ಲಾಕ್ ಮತ್ತೆ ರೀಸೆಟ್, ಅದಕ್ಕೆ ಒಂದೊಂದಕ್ಕೆ ಒಂದೊಂದು ನಿಮ್ಗೆ ಬಾಕ್ಸ್ ರೀತಿ ಕಾಣಿಸ್ತಿದೆಯಲ್ಲ, ಅಷ್ಟಕ್ಕೂ ನಾನು ಹೇಳ್ದಂಗೆ ನಿಮ್ಗೆ ಲೆಕ್ಕ ಹಾಕಿದ್ರೆ ನಿಮ್ಗೆ ಒಂದಷ್ಟು ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಆ ರೀತಿ ನಿಮ್ಗೆ ಇದು ವರ್ಕ್ ಆಗುವಂಥದ್ದು. ಅದ್ರ ಜೊತೆಗೆ ನಿಮ್ಗೆ ಇದ್ರೊಳಗೆ ನೀವು ಕ್ಲೀನ್ ಆಗಿ ಗಮನಿಸಿದ್ರೆ ನಿಮ್ಗೆ ಒಂದಿಷ್ಟು ಚುಕ್ಕಿ ತರ ಕಾಣಿಸ್ತಿದೆಯಲ್ಲ, ಇದೆಲ್ಲ ನಿಮ್ಗೆ ಅಷ್ಟು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಮಧ್ಯೆ ನಿಮ್ಗೆ ಪಕ್ಕದಲ್ಲಿ ನಿಮ್ಗೆ ಒಂದಿಷ್ಟು ಲೈನ್ ಹೋಗಿರುವಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದು ಕೂಡ ನಿಮ್ಗೆ ಫೋಟೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಇರುವಂತದ್ದು ಸಿಮ್ ಕಾರ್ಡ್ ಈ ರೀತಿ ನಿಮ್ಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇದು ಬಂದು ಚಿಕ್ಕದಾಗಿರುತ್ತೆ, ಅದಾದ್ರೆ ನಿಮ್ಗೆ ತುಂಬಾನೇ ದೊಡ್ಡ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ನಾವು ಇಷ್ಟು ದಿನ ಈಗ ನಾವು ನೋಡ್ಕೊಂಡ್ರಲ್ಲ, ಈ ರೀತಿ ನಾವು ಸಿಮ್ ನ ಯೂಸ್ ಮಾಡ್ತಿದೀವಿ. ಇನ್ನು ಮುಂದೆ ನಾವು ಬರುವಂತ ಒಂದು ದಿನಗಳಲ್ಲಿ ನಾವು ಈ ಸಿಮ್ ನ ಯೂಸ್ ಮಾಡುವಂತ ಒಂದು ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಈಗ ಮುಂದೆ ನಾವು ಈ ಸಿಮ್ ಟ್ರೈನ್ ನೋಡ್ಲಿಲ್ಲದೆ ಇರೋ ಆಗ್ಬೋದು, ಹೇಳಕ್ ಬರೋದಿಲ್ಲ. ಅಂತಂದ್ರೆ ನೀವು ಸಿಮ್ ಹಾಕ್ತಿರಲ್ಲ, ಫಿಸಿಕಲ್ ಆಗಿ ಸಿಮ್ ನ ಹಾಕ್ತೀರಾ, ಆ ರೀತಿ ಹಾಕೋಕ್ಕೂ ಬರಲ್ಲ ಅಂತ ಅನ್ಕೊಂಡಿದೀನಿ. ಮುಂದೆ ಬರುವಂತ ಒಂದು ದಿನಗಳಲ್ಲಿ ನೀವು ಅವಾಗ ಈ ಸಿಮ್ ನ ಯೂಸ್ ಮಾಡಬೇಕಾಗುತ್ತೆ ಅಂತ ಅನ್ಸುತ್ತೆ. ಬೇರೆ ಬೇರೆ ಕಂಪ್ನಿ ಆಗಿರ್ಬೋದು ಅವರೆಲ್ಲ ತಗೊಂಡ್ಬರ್ಬೋದು ಅಂತ ಅನ್ಸುತ್ತೆ. ಮೊದಲನೇದಾಗಿ ನಿಮ್ಗೆ ಏರ್ಟೆಲ್ ನವರು ತಂದಿದ್ದಾರೆ, ಆದ್ರೆ ಸಾಕಷ್ಟು ಜನ ಯೂಸ್ ಮಾಡ್ತಾರೆ, ಆದ್ರೆ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನಿಮಗೆ ಆದಷ್ಟು ಜನಕ್ಕೆ ಒಂದಿಷ್ಟು ಈಗ ಸೇಮ್ ನೆಟ್ವರ್ಕ್ ಇರುತ್ತೆ. ಅದಾದ್ರೆ ನಿಮ್ಗೆ ಒಂದಿಷ್ಟು ಫೀಚರ್ಸ್ ಗಳು ನಿಮ್ಗೆ ಈಗ ಏನು ನಿಮ್ಗೆ ಏನಾದ್ರು ಡ್ಯಾಮೇಜ್ ಆಯ್ತಪ್ಪ, ಈಗ ನನ್ನ ಹತ್ರ ಸಿಮ್ ಈಗ ವರ್ಕ್ ಆಗ್ತಿಲ್ಲ ಅಂತಂದ್ರೆ ನೀವು ಮತ್ತೆ ಚೇಂಜ್ ಮಾಡಿಸೋದಕ್ಕೆ ಆ ರೀತಿ ನಿಮ್ಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಮ್ಗೆ ಈಗ ನೆಟ್ವರ್ಕ್ ಇದಾಗ್ತಿದೆ, ಪೋರ್ಟ್ ಆಗಬೇಕು, ಅದೆಲ್ಲ ನೀವು ಪ್ರಾಬ್ಲಮ್ ಹಿಡ್ಕೊಂಡಿರ್ತೀರಾ. ಆದ್ರೆ ಸಾಕಷ್ಟು ಜನಕ್ಕೆ ಯೂಸ್ ಮಾಡೋದಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ಬೋದು. ನೋಡಿದ್ರಲ್ಲ ಗೆಳೆಯರೆ, ಯಾವ ರೀತಿ ಇದು ನಿಮ್ಗೆ ವರ್ಕ್ ಆಗುತ್ತೆ ಎಲ್ಲ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸಿಮ್ ಅಲ್ಲಿ ನಿಮ್ಗೆ ಏನೇನು ಇರುತ್ತೆ, ಯಾವ ರೀತಿ ಇದು ಯಾವಾಗ ಬಂತು, ಯಾವ ಮ್ಯಾನುಫ್ಯಾಕ್ಚರ್ ಆಗಿದೆ, ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಎಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಬಾಯ್.